ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ನಾನು ಇವತ್ತು ನನ್ನ ದೇಹನ ಫಿಟ್ನೆಸ್ ಮಾಡಿಕೊಳ್ಳಲು ನಾನು ಬಂದಿರತಕ್ಕಂಥದ್ದು ಇವತ್ತು JP ಜಿಮ್ಗೆ. ಮೊದಲನೇ ಬಾರಿಗೆ ಶಕ್ತಿಶಾಲಿಯಾಗಿ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲನಿಗೆ ಇದನ್ನು ತಗೊಂಡೆ. ಆದರೆ ವರ್ಕೌಟ್ ಮಾಡ್ತಾ 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 ಏನಾಯಿತು ಅಂತಂದರೆ ಶೋಲ್ಡ್ರೆಲ್ಲ ನೋವಾಗೋಕ್ಕೆ ಸ್ಟಾರ್ಟ್ ಆಗ್ತಾ ಬಂತು. ಮೊದಲನೇ ಬಾರಿಗೆ ಇದನ್ನ ಹಿಡ್ಕೊಂಡಿದ್ದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು, ಅಣ್ಣ ಯಾರೋ ಎಕ್ಸ್ಪೀರಿಯನ್ಸ್ ಇರೋನು ಅಂತ. ಹಾಗೇ ನೋಡ್ತಾ ಇರ್ಬೋದು, ಸೈಡಿಂದ ವ್ಯೂ ತೆಗಿಯೋಣ ಅಂತಂದೆ. ಆದರೆ ವ್ಯೂ ತೆಗ್ದಂಗೆ ಒಳಗಡೆ ಇರ್ತಕ್ಕಂಥ ಎನರ್ಜಿನ ಈಚ್ ಕಡೆ ತೋರಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೂ ಅಣ್ಣಂದಿರು ಸೈಡಿಂದ ವ್ಯೂನ ತೆಗೆದು ತೋರಿಸೇ ಬಿಟ್ರು. ನಾನು ಮುಂದಕ್ಕೆ ಹೋಗಿದ್ದು ಈಗ ಈ ಕೆಲಸಕ್ಕೆ. ಎತ್ತಿ ಬೋರ್ನ ಜಗ್ಗೊಡ್ದಂಗೆ ಈ ಥರ ಎಲ್ಲ ವರ್ಕೌಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿರೋರೆಲ್ಲ ನೋಡ್ತಾಯಿದ್ರು, ಯಾರೋ ಎಕ್ಸ್ಪೀರಿಯನ್ಸು ಇರೋ ಅಂಥ ವ್ಯಕ್ತಿ ಅಂತ ಅನ್ನಿಸ್ತು. ಇಲ್ಲಿ ವರ್ಕೌಟ್ ಮಾಡ್ದಂಗೆ ಒಂದೇ ದಿನಕ್ಕೆ ಇಷ್ಟೆಲ್ಲ ವರ್ಕೌಟ್ನ ಮಾಡ್ತಾಯಿದ್ರೆ ಖಂಡಿತ ಮೈ ಕೈ ನೋವು ಬರೋದು ಗ್ಯಾರಂಟಿ. ಹಾಗೆ ನೋಡ್ತಾ ಇರ್ಬೋದು, ಯಾವ್ಯಾವ ರೀತಿ ಡಂಬಲ್ಸ್ ಎತ್ತೋದಕ್ಕೆ ಬ್ಯಾಗ್ ಇರ್ತಕ್ಕಂಥದ್ದನ್ನು ಫಿಟ್ನೆಸ್ ಆಗಿ ಮಾಡ್ತಾಯಿದ್ದೆ. ಕೈ ಶೋಲ್ಡ್ರುಗಳ್ನೆಲ್ಲ ನೋಡಿದವರೆಲ್ಲ ಏನಂತಿದ್ರು, ನನ್ನ ಪಕ್ಕದಲ್ಲಿರ್ತಕ್ಕಂಥ ಅಣ್ಣ ಏನು ಹಿಂಗೆ ಹೊಡಿತಾವ್ರಲ್ಲ ಅಂತ ಅಂದ್ಬಿಟ್ಟು, ಎಕ್ಸ್ಪೀರಿಯನ್ಸು ಮರಯ್ಯ, ಅದಕ್ಕೆ ಈ ಥರ ಹೊಡಿತಾ ಇರೋದು ಅಂತ ಅಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದೇ ದಿನದಲ್ಲಿ ಇಷ್ಟೆಲ್ಲ ವರ್ಕೌಟ್ ಮಾಡೋದಕ್ಕೆ ನಾನು ಬಂದಿದ್ದು ಎಲ್ಲಿ ಅಂದರೆ, ನಾನಿವತ್ತು ಬಂದಿದ್ದು JP ಜಿಮ್ಗೆ. ಎಲ್ಲಿರೋದು ಅಂತ ಅಂದ್ಕೊಂಡ್ರೆ ಡಿಗ್ರಿ ಕಾಲೇಜ್ ಆಪೋಸಿಟಲ್ಲಿರ್ತಕ್ಕಂಥ ಈ JP ಜಿಮ್ಗೆ ಬಂದೆ. ಡಂಬಲ್ಸ್ನ ಎತ್ತುತ್ತಾ ಇದ್ದೆ. ಎಲ್ಲರೂ ಹಿಂಗೆ ಹಿಡ್ಕೊಂಡು ಎತ್ತಬೇಕು ಅಂತಿದ್ರು. ಎರಡು ಕೈಲೂ ಎತ್ತಾದ್ಮೇಲೆ ಒಂದು ಕೈ ಮೇಲಕ್ಕೆ ಇನ್ನೊಂದು ಕೈನ ಎಚ್ಚುತ್ತಿದ್ದೆ. ಯಾಕೆ ಅಂತಂದರೆ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಲು ಜಿಮ್ಗೆ ಸೇರ್ಕೊಳ್ಳೋಣ ಅಂತ ಬಂದೆ. ಅಡ್ಡಡ್ಡ ತೆಗಿತಿದ್ದ ಹಾಗೆ ಉದ್ದುದ್ದನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ ಅಣ್ಣ. ನಾನು ಎತ್ತಿ ಡಂಬಲ್ಸ್ ಎತ್ತಾದ್ಮೇಲೆ ಈ ಶೋಲ್ಡ್ರು ಚೆಸ್ಟ್ ಬರುತ್ತಲ್ಲ, ಚೆಸ್ಟನ್ನು ಮಾಡೋದಕ್ಕೆ ಈ ಥರ ಅಂತಂದರು. ನನ್ನ ಕೋಚ್ ಅಂತೂ ತುಂಬಾ ಹೇಳ್ಕೊಡ್ತಾಯಿದ್ರು, ಒಂದೇ ದಿನ ಇಷ್ಟೆಲ್ಲ ಮಾಡೋದ್ರಿಂದ ಅಣ್ಣ ತುಂಬ ಆಯಾಸ ಆಗುತ್ತೆ ಅಂತ ಅಂದರು. ಆದರೂ ನಾನು ಬಿಡದಲ್ಲೇ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎದುರುಗಡೆ ಅಣ್ಣ ಮಿರರಲ್ಲಿ ನೋಡಿಕೊಂಡು ಎಕ್ಸಸೈಸ್ ಮಾಡ್ತಿದ್ದ. ನಾನೇನು ಹಿಡ್ಕೊಂಡಲ್ಲೇ ಇದ್ದು ಹಾಗೂ ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇಬಿಟ್ಟೆ. ನಾನು ಕೈಲಿ ಏನು ಇಲ್ದಿದ್ದಕ್ಕೆ ಸಿಕ್ಕಾಬಟ್ಟೆ ವೆಯ್ಟ್ ಲಾಸ್ ಆಗಿ ನಾನು ಎತ್ತುತ್ತಾ ಇದ್ದೆ. ಒಂದೇ ದಿನ ಇಷ್ಟೆಲ್ಲ ವರ್ಕೌಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೋದೆ ಜಿಮ್ಗೆ. ಆದರೆ ನಾನು ಜಿಮ್ಗೆ ಅಂತ ಸೇರ್ಕೊಳಕ್ಕೆ ಹೋಗಿರಲಿಲ್ಲ. ಜಿಮ್ಮು ಟ್ರೈನರ್ಗಳು ಯಾವ ರೀತಿ ಟ್ರೈ ಮಾಡ್ತಾರೆ, ಹಾಗೆ ಯಾವ್ಯಾವ ರೀತಿ ವರ್ಕೌಟ್ ಮಾಡ್ಬೋದು ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು. ನೋಡ್ತಾ ಇರ್ಬೋದು ನೀವು ಎಷ್ಟು ಅದ್ಭುತವಾಗಿ ನನ್ನ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಲು ನಾನು ಯಾವ ರೀತಿ ವ್ಯಾಯಾಮನ ಮಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಒಂದಲ್ಲ ಒಂದು ಕಸರತ್ತಿನಲ್ಲಿ ಕೆಲಸನ ಮಾಡ್ತಾ ಇದ್ರು. ದೇಹವನ್ನು ಸದೃಢವಾಗಿಡಲು ವ್ಯಾಯಾಮನ ಮಾಡ್ಕೊತಾ ಇದ್ರೆ ತುಂಬ ಒಳ್ಳೆಯದು. ಆರೋಗ್ಯಕರ ಫುಡ್ಗಳು ತುಂಬ ಸಿಗ್ತಾ ಇಲ್ಲ. ದೇಹವನ್ನು ಈ ರೀತಿ ಸದೃಢವಾಗಿ ಇಟ್ಟುಕೊಳ್ಳಲು JP ಜಿಮ್ಗೆ ಒಮ್ಮೆ ಭೇಟಿ ಕೊಡಿ. ಒಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ.